ನಮಸ್ಕಾರ. ಈ ನಮ್ಮ ಜೀವ ಜಗತ್ತಿದೆಯಲ್ಲ, ಇದರಲ್ಲಿ ಎಷ್ಟೊಂದು ವೈವಿಧ್ಯತೆ. ಒಂದು ಚಿಕ್ಕ ಹುಳದಿಂದ ಹಿಡಿದು ದೈತ್ಯ ತಿಮಿಂಗಿಲದವರೆಗೂ ಪ್ರತಿಯೊಂದು ಜೀವಿ ಯಾಕಿಷ್ಟೊಂದು ವಿಶಿಷ್ಟವಾಗಿರುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಒಂದು ಪರಿಕಲ್ಪನೆಯಲ್ಲಿದೆ. ಅದುವೇ ಜೈವಿಕ ಭಿನ್ನತೆ. ಇವತ್ತು ವಿಕಾಸದ ಈ ಅಡಿಪಾಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಮ್ಮೆಲ್ಲರ ಜೀವನಕ್ಕೆ ಹತ್ತಿರವಾದ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಒಂದೇ ಮನೆಯಲ್ಲಿ ಹುಟ್ಟಿ ಬೆಳೆದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರನ್ನೇ ನೋಡಿ. ಮುಖದ ಹೋಲಿಕೆ, ಎತ್ತರ, ಅವರ ಮಾತು, ಅವರ ಇಷ್ಟ ಕಷ್ಟ ಎಲ್ಲದರಲ್ಲೂ ಒಂದಲ್ಲ ಒಂದು ವ್ಯತ್ಯಾಸ ಇದ್ದೇ ಇರತ್ತೆ ಅಲ್ವಾ? ಒಂದೇ ತಾಯಿ ತಂದೆಯರ ಮಕ್ಕಳಾಗಿದ್ರೂ ಯಾಕೆ ಹೀಗೆ? ಈ ಒಂದು ಸರಳ ಪ್ರಶ್ನೆಯಲ್ಲೇ ವಿಕಾಸದ ಒಂದು ದೊಡ್ಡ ರಹಸ್ಯ ಅಡಗಿದೆ ಅನ್ನೋದು ವಿಶೇಷ. ಆ ಪ್ರಶ್ನೆಗೆ ವಿಜ್ಞಾನ ಕೊಡುವ ಉತ್ತರವೇ ಈ ಭಿನ್ನತೆ. ಸರಳವಾಗಿ ಹೇಳೋದಾದ್ರೆ, ಒಂದೇ ಜಾತಿಗೆ ಸೇರಿದ ಜೀವಿಗಳ ನಡುವೆ ಕಾಣಿಸುವ ಸಣ್ಣಪುಟ್ಟ ವ್ಯತ್ಯಾಸಗಳನ್ನೇ ನಾವು ಭಿನ್ನತೆ ಅಂತ ಕರೆಯೋದು. ಇದು ಬರೀ ನಾವು ಹೊರಗಿನಿಂದ ನೋಡುವ ನೋಟಕ್ಕೆ ಮಾತ್ರ ಸೀಮಿತವಲ್ಲ, ಬದಲಿಗೆ ನಮ್ಮ ಆನುವಂಶಿಕ ಮಟ್ಟದಲ್ಲಿ, ಅಂದ್ರೆ ನಮ್ಮ ಜೀನ್ಗಳ ಮಟ್ಟದಲ್ಲೂ ಇರುತ್ತೆ. ಈ ಭಿನ್ನತೆಯೇ ನಮ್ಮ ಜೀವಜಗತ್ತಿನ ಅದ್ಭುತ ವೈವಿಧ್ಯತೆಗೆ ಮೂಲ ಕಾರಣ. ಹಾಗಿದ್ರೆ ಈ ಎಲ್ಲಾ ಭಿನ್ನತೆಗಳು ಒಂದೇ ತರನಾಗಿರುತ್ತಾವಾ? ಖಂಡಿತ ಇಲ್ಲ. ವಿಜ್ಞಾನಿಗಳು ಇದನ್ನ ಸ್ಪಷ್ಟವಾಗಿ ಎರಡು ಮುಖ್ಯ ವಿಧಗಳಾಗಿ ವಿಂಗಡಿಸಿದ್ದಾರೆ. ವಿಕಾಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಎರಡು ಮುಖಗಳನ್ನ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಮೊದಲನೇದು ದೈಹಿಕ ಭಿನ್ನತೆ, ಇನ್ನೊಂದು ಲಿಂಗಾಣು ಭಿನ್ನತೆ. ದೈಹಿಕ ಭಿನ್ನತೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಗಳಿಸಿದ್ದು, ಅಂದ್ರೆ ನಮ್ಮ ಜೀವನ ಶೈಲಿ ಅಥವಾ ಪರಿಸರದಿಂದ ಬಂದಿದ್ದು. ಇದು ನಮ್ಮ ಜೊತೆಗೆ ಕೊನೆಯಾಗುತ್ತೆ. ಆದ್ರೆ ಲಿಂಗಾಣು ಭಿನ್ನತೆ ಇದೆಯಲ್ಲ, ಅಂದ್ರೆ ನಮ್ಮ ಸಂತಾನೋತ್ಪತ್ತಿ ಕೋಶಗಳಲ್ಲಿ ಆಗೋ ಬದಲಾವಣೆ, ಇದು ಮಾತ್ರ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಪಾಸ್ ಆಗುತ್ತೆ. ಹಾಗಾಗಿ ವಿಕಾಸದ ಆಟದಲ್ಲಿ ಇರೋದು ಒಂದೇ ನಿಯಮ: ದೈಹಿಕವಾಗಿ ಆದ ಬದಲಾವಣೆಗಳು ಆಯಾ ಜೀವಿಯ ಜೊತೆಗೆ ಮಣ್ಣಾಗುತ್ತವೆ. ಆದರೆ ಲಿಂಗಾಣುಗಳಲ್ಲಿ, ಅಂದರೆ ನಮ್ಮ ಡಿಎನ್ಎಯಲ್ಲಿ ಆಗುವ ಬದಲಾವಣೆಗಳು ಮಾತ್ರ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಒಂದು ಇಡೀ ಜೀವಜಾತಿಯ ಭವಿಷ್ಯವನ್ನೇ ನಿರ್ಧರಿಸುತ್ತವೆ. ಈ ದೈಹಿಕ ಭಿನ್ನತೆಯನ್ನ ಅರ್ಥ ಮಾಡ್ಕೋವುದಕ್ಕೆ ಒಂದೆರಡು ಸಿಂಪಲ್ ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ಚೆನ್ನಾಗಿ ವ್ಯಾಯಾಮ ಮಾಡಿ ಸಿಕ್ಸ್ ಪ್ಯಾಕ್ ಮಾಡಿ ದೃಢವಾದ ದೇಹ ಬೆಳೆಸ್ಕೊಂಡ್ರೆ ಅವ್ರ ಮಕ್ಕಳು ಹುಟ್ಟುವಾಗ್ಲೇ ಸಿಕ್ಸ್ ಪ್ಯಾಕ್ ಜೊತೆ ಹುಟ್ಟೋದಿಲ್ಲ ಅಲ್ವಾ? ಹಾಗೆಯೇ ನಾವು ಬಿಸಿಲಲ್ಲಿ ಓಡಾಡಿದಾಗ ನಮ್ಮ ಚರ್ಮ ಕಪ್ಪಾಗುತ್ತೆ. ಇದು ತಾತ್ಕಾಲಿಕ ಅಷ್ಟೇ. ಇದು ನಮ್ಮ ಡಿಎನ್ಎಯನ್ನ ಬದಲಾಯಿಸಲ್ಲ. ಇವೆಲ್ಲ ಆಯಾ ವ್ಯಕ್ತಿಗೆ ಸೀಮಿತವಾದ ಪರ್ಸನಲ್ ಅಪ್ಡೇಟ್ಗಳು ಅಷ್ಟೇ. ಸರಿ, ಈ ಭಿನ್ನತೆಗಳು, ಅದರಲ್ಲೂ ಮುಂದಿನ ಪೀಳಿಗೆಗೆ ಹೋಗುವ ಭಿನ್ನತೆಗಳು ಕೇವಲ ಒಂದೇ ಪೀಳಿಗೆಯಲ್ಲಿ ಬಂದು ಮಾಯವಾಗೋದಿಲ್ಲ. ಹಾಗಿದ್ರೆ ತಲೆಮಾರುಗಳು ಕಳೆದಂತೆ ಇವು ಹೇಗೆ ಒಂದರ ಮೇಲೊಂದು ಸೇರಿಕೊಂಡು ಶೇಖರಣೆಯಾಗುತ್ತಾ ಹೋಗ್ತವೆ? ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಈಗ ನೋಡೋಣ. ಇದಕ್ಕೆ ಉತ್ತರ ಸಿಗೋದು ಸಂತಾನೋತ್ಪತ್ತಿಯ ವಿಧಾನದಲ್ಲಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಜೆರಾಕ್ಸ್ ಮಷೀನ್ ಇದ್ದ ಹಾಗೆ, ಸ್ವತಃ ತನ್ನದೇ ಪ್ರತಿಯನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಹುಟ್ಟುವ ಜೀವಿಗಳು ಬಹುತೇಕ ತದ್ರೂಪಿಯಾಗಿರುತ್ತವೆ. ಇಲ್ಲಿ ಭಿನ್ನತೆಗಳು ಬರೋದು ತುಂಬಾ ನಿಧಾನ, ಏನಾದ್ರೂ ಡಿಎನ್ಎ ಕಾಪಿ ಮಾಡುವಾಗ ತಪ್ಪುಗಳಾದ್ರೆ ಮಾತ್ರ. ಆದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಇದೆಯಲ್ಲ, ಅದು ಇಬ್ಬರು ಪೋಷಕರ ಜೀನ್ಗನ ಒಂದು ಹೊಸ ಮಿಶ್ರಣ. ಇಲ್ಲಿ ಪ್ರತಿ ಬಾರಿಯೂ ಒಂದು ವಿಶಿಷ್ಟವಾದ ಹೊಸ ಕಾಂಬಿನೇಷನ್ ಸೃಷ್ಟಿಯಾಗುತ್ತೆ. ಇದನ್ನ ಹೀಗೆ ಹೋಲಿಸಬಹುದು ನೋಡಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಒಂದೇ ಡಾಕ್ಯುಮೆಂಟ್ನ ಮತ್ತೆ ಮತ್ತೆ ಫೋಟೋಕಾಪಿ ತೆಗೆದ ಹಾಗೆ. ಪ್ರತಿ ಕಾಪಿಯಲ್ಲೂ ಸಣ್ಣ ಪುಟ್ಟ ದೋಷಗಳು ಸೇರಿಕೊಳ್ಳಬಹುದು ಅಷ್ಟೇ. ಆದರೆ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಎರಡು ಬೇರೆ ಬೇರೆ ಇಸ್ಪೀಟ್ ಪ್ಯಾಕ್ಗಳನ್ನ ತಗೊಂಡು ಚೆನ್ನಾಗಿ ಕಲಿಸಿ ಪ್ರತಿ ಬಾರಿ ಹೊಸ ಆಟಕ್ಕೆ ಹೊಸ ಕಾರ್ಡ್ಗಳನ್ನ ಹಂಚಿದ ಹಾಗೆ. ಇಲ್ಲಿ ಭಿನ್ನತೆಗಳು ತುಂಬಾನೇ ವೇಗವಾಗಿ ಸೃಷ್ಟಿಯಾಗುತ್ತವೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಇಷ್ಟೊಂದು ವೇಗವಾಗಿ ಭಿನ್ನತೆ ಸೃಷ್ಟಿಯಾಗೋಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ. ಒಂದು, ಇಬ್ಬರು ಬೇರೆ ಬೇರೆ ಪೋಷಕರಿಂದ ಬಂದ ಲಿಂಗಾಣುಗಳು ಒಂದಾಗೋದು. ಇನ್ನೊಂದು, ಕ್ರಾಸಿಂಗ್ ಓವರ್ ಅಂತ ಕರೆಯುವ ಒಂದು ಅದ್ಭುತ ಪ್ರಕ್ರಿಯೆ. ಇದನ್ನ ಜೀನ್ಗಳ ಶಫಲಿಂಗ್ ಅಂತ ಅನ್ಕೋಬಹುದು. ಇದರಲ್ಲಿ ವರ್ಣತಂತುಗಳು ತಮ್ಮ ಕೆಲವು ಭಾಗಗಳನ್ನ ಒಂದಕ್ಕೊಂದು ವಿನಿಮಯ ಮಾಡ್ಕೊಳ್ತವೆ. ಇದರಿಂದ ಜೀನ್ಗಳ ಸಂಪೂರ್ಣ ಹೊಸ ಸಂಯೋಜನೆಗಳು ಹುಟ್ಕೊಳ್ತವೆ. ಇಲ್ಲಿಯವರೆಗೆ ಭಿನ್ನತೆ ಅಂದ್ರೇನೋ, ಅದು ಹೇಗೆ ಹುಟ್ಕೊಳ್ಳುತ್ತೆ, ಹೇಗೆ ಸಂಗ್ರಹವಾಗುತ್ತೆ ಅಂತ ನೋಡಿದ್ವಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಈ ಭಿನ್ನತೆಗಳು ಯಾಕೆ ಇಷ್ಟು ಮುಖ್ಯ? ಇದು ಕೇವಲ ಜೀವಜಗತ್ತಿನಲ್ಲಿ ಬೇರೆ ಬೇರೆ ಬಣ್ಣ, ಆಕಾರ ಇರ್ಲಿ ಅಂತನಾ? ಖಂಡಿತ ಇಲ್ಲ. ಇದು ನೇರವಾಗಿ ಜೀವಿಗಳ ಬದುಕುಳಿಯುವಿಕೆಯ ಪ್ರಶ್ನೆ. ಭಿನ್ನತೆಯ ನಿಜವಾದ ಶಕ್ತಿ ಅಡಗಿರೋದು ಈ ಮೂರು ಅಂಶಗಳಲ್ಲಿ: ಬದುಕುಳಿಯುವಿಕೆ, ವಿಕಾಸ ಮತ್ತು ಹೊಂದಾಣಿಕೆ. ಇವು ಮೂರು ಬೇರೆ ಬೇರೆ ವಿಷಯಗಳಲ್ಲ,
ಬದಲಿಗೆ ಒಂದೇ ಸರಪಳಿಯ 3 ಪ್ರಮುಖ ಕೊಂಡಿಗಳು. ಈ ಕೊಂಡಿಗಳು ಹೇಗೆ ಒಂದಕ್ಕೊಂದು ಸೇರ್ಕೊಂಡಿವೆ ಅಂತ ನೋಡೋಣ ಬನ್ನಿ. ಒಂದು ಕ್ಷಣ ಹೀಗೆ ಕಲ್ಪಿಸಿಕೊಳ್ಳಿ. ಒಂದು ಕಾಡಿನಲ್ಲಿರುವ ಎಲ್ಲಾ ಜಿಂಕೆಗಳು ಒಂದೇ ರೀತಿ ಇದ್ರೆ ಏನಾಗ್ಬೋದು? ಇದ್ದಕ್ಕಿದ್ದ ಹಾಗೆ ಒಂದು ಹೊಸ ರೋಗ ಬಂದ್ರೆ ಅಥವಾ ಪರಿಸರದಲ್ಲಿ ದೊಡ್ಡ ಬದಲಾವಣೆ ಆದ್ರೆ ಬಹುಶಃ ಎಲ್ಲಾ ಜಿಂಕೆಗಳು ನಾಶವಾಗಿ ಹೋಗ್ಬೋದು. ಆದ್ರೆ ಅವುಗಳಲ್ಲಿ ಭಿನ್ನತೆಗಳಿದ್ರೆ ಏನಾಗತ್ತೆ? ಕೆಲವು ಜಿಂಕೆಗಳು ಆ ರೋಗವನ್ನ ಅಥವಾ ಬದಲಾವಣೆಯನ್ನ ತಡೆದುಕೊಳ್ಳುವ ವಿಶೇಷ ಶಕ್ತಿ ಹೊಂದಿರಬಹುದು. ಹೀಗೆ ಭಿನ್ನತೆ ಅನ್ನೋದು ಒಂದು ಜಾತಿಗೆ ಸುರಕ್ಷಾ ಕವಚದ ಹಾಗೆ ಕೆಲಸ ಮಾಡುತ್ತೆ. ಪರಿಸರಕ್ಕೆ ಯಾವ ಜೀವಿಗಳು ಚೆನ್ನಾಗಿ ಹೊಂದಿಕೊಳ್ಳುತ್ತವೋ ಅಂತಹ ಭಿನ್ನತೆಗಳನ್ನು ಹೊಂದಿರುವ ಜೀವಿಗಳು ಹೆಚ್ಚು ಕಾಲ ಬದುಕಿ ತಮ್ಮ ಸಂತತಿಯನ್ನು ಹೆಚ್ಚಿಸುತ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಉಪಯುಕ್ತವಾದ ಭಿನ್ನತೆಗಳು ತಲೆಮಾರುಗಳಿಂದ ತಲೆಮಾರುಗಳಿಗೆ ಗೆಲ್ಲುತ್ತಾ ಮುಂದೆ ಸಾಗುತ್ತವೆ. ಲಕ್ಷಾಂತರ ವರ್ಷಗಳು ಕಳೆದ ಮೇಲೆ ಈ ಸಣ್ಣ ಸಣ್ಣ ಗೆಲುವುಗಳೇ ಒಟ್ಟಾಗಿ ಸೇರಿ ಒಂದು ಹೊಸ ಪ್ರಭೇದವನ್ನೇ ರೂಪಿಸುತ್ತವೆ. ಇದೇ ಚಾರ್ಲ್ಸ್ ಡಾರ್ವಿನ್ ಜಗತ್ತಿಗೆ ತಿಳಿಸಿಕೊಟ್ಟ ನೈಸರ್ಗಿಕ ಆಯ್ಕೆಯ ಅದ್ಭುತ ಪ್ರಕ್ರಿಯೆ. ಹೊಂದಾಣಿಕೆ ಅಂದ್ರೆ ಬದಲಾಗುತ್ತಿರುವ ಪರಿಸರಕ್ಕೆ ತಕ್ಕಂತೆ ತನ್ನನ್ನು ತಾನು ಬದಲಿಸಿಕೊಳ್ಳುವುದು. ಈ ಹೊಂದಾಣಿಕೆಗೆ ಬೇಕಾದ ಕಚ್ಚಾ ಸಾಮಗ್ರಿಯನ್ನ ಒದಗಿಸುವುದೇ ಭಿನ್ನತೆಗಳು. ಉದಾಹರಣೆಗೆ, ಭೂಮಿಯ ತಾಪಮಾನ ಹೆಚ್ಚಾದಾಗ ಆ ಶಾಖವನ್ನು ತಡೆಕೊಳ್ಳಬಲ್ಲ ಭಿನ್ನತೆ ಇರುವ ಜೀವಿಗಳು ಮಾತ್ರ ಬದುಕುಳಿಯುತ್ತವೆ. ಒಂದು ವೇಳೆ ಭಿನ್ನತೆಯೇ ಇಲ್ಲದಿದ್ದರೆ ಹೊಂದಾಣಿಕೆ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಹಾಗಾಗಿ ಕೊನೆಗೆ ನಮಗೆ ಸಿಗುವ ಸಾರಾಂಶ ಏನು ಅಂದ್ರೆ ಅದು ಬಹಳ ಸ್ಪಷ್ಟವಾಗಿದೆ. ಒಂದು ಜೀವಜಾತಿಯಲ್ಲಿ ಭಿನ್ನತೆಗಳು ಎಷ್ಟು ಹೆಚ್ಚಾಗಿರುತ್ತವೆಯೋ ಆ ಜಾತಿಯು ಭವಿಷ್ಯದಲ್ಲಿ ಬದುಕುಳಿಯುವ ಸಾಧ್ಯತೆಯೂ ಅಷ್ಟೇ ಹೆಚ್ಚಿರುತ್ತೆ. ಭಿನ್ನತೆಯೇ ಇಲ್ಲ ಅಂದ್ರೆ ಆ ಜಾತಿ ಅಳಿವಿನಂಚಿಗೆ ಸಾಗುತ್ತಿದೆ ಅಂತಾನೆ ಅರ್ಥ. ಇದು ಪ್ರಕೃತಿಯ ಒಂದು ಕಠಿಣ ಆದರೆ ಸತ್ಯವಾದ ನಿಯಮ. ಕೊನೆಯದಾಗಿ ಒಂದು ಗಂಭೀರವಾದ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು. ಇಂದು ನಮ್ಮ ಚಟುವಟಿಕೆಗಳಿಂದಾಗಿ ಪರಿಸರವು ಹಿಂದೆಂದಿಗಿಂತಲೂ ಹೆಚ್ಚು ವೇಗವಾಗಿ ಬದಲಾಗುತ್ತಿದೆ. ಹವಾಮಾನ ಬದಲಾವಣೆ, ಮಾಲಿನ್ಯ, ಅರಣ್ಯನಾಶ ಇಷ್ಟೆಲ್ಲ ಸವಾಲುಗಳನ್ನೆದುರಿಸಲು ಜೀವಜಗತ್ತಿನಲ್ಲಿರುವ ಭಿನ್ನತೆಗಳು ಸಾಕಾಗುತ್ತವೆಯಾ? ಪ್ರಕೃತಿಯ ನಿಧಾನಗತಿಯ ವಿಕಾಸ ನಮ್ಮ ವೇಗದ ಬದಲಾವಣೆಗೆ ಸರಿಸಾಟಿಯಾಗಿ ನಿಂತು ಹೊಂದಿಕೊಳ್ಳಲು ಸಾಧ್ಯವೇ? ಇದು ನಾವು ಯೋಚಿಸಬೇಕಾದ ವಿಷಯ.